ಕೆಲಸ ಏನಾಗಿ ತ್ರಿಪುರ ಸುಂದರ ಅನ್ಕೊಬಿಟ್ಟಿದ್ದೆ ನಿಂಗೇನೇನೆ. ನಮ್ಮ ಮನೆಯವ್ರು ಇದ್ರಲ್ಲಿ ಏನಿಟ್ಟಿದ್ದಾರೆ ಗೊತ್ತಾ ಪಾಪ? ಏನಿಟ್ಟಿದೆ ಇದ್ರಲ್ಲಿ? ಅರೆ ಇಲ್ಲಿ ತನಕ ಯಾರು ವಿಡಿಯೋಸ್ ನೋಡಿದ್ರು ಕಾಲ್ ಬರ್ತಿದ್ರು ನೋಡಿ, ಇಂಟರ್ವ್ಯೂ ಕಾಲ್ ಇದು. ಇರ್ರಿ ಇಂಟರ್ವ್ಯೂ ಮುಗಿಸ್ಕೊ ಬರ್ತೀನಿ. ಹೋಗ ನಾವು ಐ ಆಮ್ ಬಿಸಿ, ಕ್ಯಾನ್ ಯು ಕಾಲ್ ಲೇಟರ್ ಅಂತ ಮೆಸೇಜ್ ಮಾಡಿದೆ. ವಿಡಿಯೋ ಕಾಲಲ್ಲಿ ಇಂಟರ್ವ್ಯೂ ಮಾಡಿದ್ದೀನಿ ಅಂದ್ರು. ಸೂರ್ಯನ ಅದಕ್ಕೆ ಕತ್ಲಲ್ಲಿ ನಿಲ್ಸ್ತಾನೆ ನನ್ನ ಕಣ್ಣು. ಓಪನ್ ದಿ ಡೋರ್. ಹೌದು, ಸೂರ್ಯ ಭಾಸ್ಕರ್ ಅಂದ್ರೆ ಸೂರ್ಯ ಅಲ್ಲ ಪಾಪ. ಬಂತು ಇಂದ್ರು ಪಾಪ, ಹಂಗೆ ಫೋನ್ ಮಾಡ್ಬಿಟ್ಟು ಬಾಡಿಗೆ ಹೇಳ್ಬಿಟ್ರು, ಹಂಗೆ ಹೋಗ್ತಿದ್ರು. ನಿದ್ದೆ ಗಿದ್ದೆ ಅನ್ಕೊಂಡಿದ್ದಿ ಅಂದ್ರೆ ಒರೇ ಅಡಿ. ತಿನ್ನಕ್ ಮಾತ್ರ ಮನೆಗೆ ಬರ್ದೆ. ಎಂಟಿಗೆ ನೋಡೋಣ, ಎಂಟಿಗೆ ನಾನು ತಗೊಂಡು ಹೋಗೋಣ. ಮಾಡ್ತೀರಾ? ಸರಿ, ಬಾಯ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಇದು ಬಂದು ಒಂದು ಮಧ್ಯಾಹ್ನದ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ ಅಂತ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಫಸ್ಟ್ ಮಾರ್ನಿಂಗು ಸ್ವಲ್ಪ ಸುಮಾರು 2 ಗಂಟೆ ತನಕ ಮಲಗಿದೆ. 1:30-2 ಗಂಟೆ ತನಕ ಮಲಗಿದ್ದೆ. ಅದಾದಮೇಲೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆದೆ. ಬಿಕಾಸ್ ಅಡುಗೆ ಮಾಡಬೇಕು, ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ತುಂಬ ಬೋರ್ ಅಂದರೆ ಬೋರು. ಮನೇಲಿ 3 ಟೈಮು ತಿನ್ನು ಮಲಗು ಇದೇ ಆಗಿದೆ. ಮನೆ ಕೆಲಸ ಎಲ್ಲ ಸಿಂಪಲ್ ವರ್ಕ್ ಅಲ್ವಾ, ಹಾಗಾಗಿ ಏನು ಇಲ್ದಿರ ಮಲಗೋಕ್ಕೆ ಬೇಜಾರು. ಹಾಗೂ ಕೂಡ ಆನ್ಲೈನಲ್ಲಿ ತುಂಬ ಕೆಲಸಗಳು ನೋಡ್ತಾ ಇದ್ದೀನಿ. ಅಂದರೆ ಫುಲ್ ಟೈಮು ಆಫ್ಲೈನ್ ವರ್ಕೇ ನೋಡ್ತಾ ಇರೋದು. ಸೊ 1-2 ಇಂಟರ್ವ್ಯೂಗೂ ಕರೆದಿದ್ದಾರೆ. ಬಟ್ ಅದೆಲ್ಲನೂ ಸ್ವಲ್ಪ ಕೆಲಸ ಎಲ್ಲ ತಿಳ್ಕೊಂಡು ಅದಾದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು 2-3 ಕಡೆ ಮಾತಾಡಿ ವಿಚಾರಿಸಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಮಾತಾಡಿದ್ದೀನಿ, ಅಲ್ಲಿಗೆ ಮುಗಿಸಿದ್ದೀನಿ. ನಿನ್ನೆ ಸುಮಾರು 4-5 ಕಾಲ್ ಬಂತು ಅನಿಸುತ್ತೆ ಕಂಪ್ನಿ ಕಡೆಯಿಂದ. ಸೊ ನೋಡೋಣ ಮುಂದೆ. ಅದಾದಮೇಲೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ತಲೆ ಎಲ್ಲ ಸ್ವಲ್ಪ ಸರಿ ಮಾಡಿಕೊಂಡೆ. ಮಲಗಿ ಎದ್ರೆ ಗೊತ್ತಲ್ಲ ಮುಖ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಅಡುಗೆ ಮನೆಗೆ ಬಂದೆ. ಬೆಳಗ್ಗೆನೇ ಪಾತ್ರೆಗಳ ತೊಳೆದು ಜೋಡಿಸಿಟ್ಟಿದ್ದೆ. ಹಂಗಾಗಿ ಅದನ್ನು ಎಲ್ಲೆಲ್ಲಿ ಸೇರಿಸ್ಬೇಕೋ ಅಲ್ಲೆಲ್ಲಿ ಸೇರಿಸೋಣ ಅಂತ ಫಸ್ಟು ಸೇರಿಸಿಟ್ಬಿಟ್ಟಿದ್ದೆ. ಇಲ್ಲಿ ನಾನು ಮೊಳಕೆ ಕಾಳನ್ನ ಬೇಯಿಸಾದ್ಮೇಲೆ ನಿಮಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಮೊಳಕೆ ಕಾಳು ಮೊನ್ನೆ ಸಾಂಬಾರು ಮಾಡೋಣ, ಹುಳಿ ಸಾಂಬಾರು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು 1-2 ಅವರ್ ಊರಲಿ ಅಂತ ಊರಿಟ್ಟಿದ್ದೆ. ಅದಾದಮೇಲೆ ಅವತ್ತು ನೈಟು ಮಳೆ ಬಿದ್ದಿದ್ದ ಕಾರಣ ಏನೋ ಕರೆಂಟೇ ಬಂದಿಲ್ಲ. ಎಷ್ಟು 9 ಗಂಟೆ ತನಕ ವೆಯ್ಟ್ ಮಾಡಿದ್ರು ಕರೆಂಟೇ ಬಂದಿಲ್ಲ. ಲಾಸ್ಟಕ್ಕೆ ಹಂಗೆ ಕಾಳನ್ನ ಎತ್ತಿಟ್ಬಿಟ್ಟಿದ್ದೆ. ಅದಾದಮೇಲೆ ಅದನ್ನು ಸರಿ ಇನ್ನೇನು ಮಾಡೋದು ಅಂತ ನೆಕ್ಸ್ಟ್ ಡೇ ಏನಾದರೂ ಮಸಾಲೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ನೆಕ್ಸ್ಟ್ ಸಂಡೇ ಚಿಕನ್ ಮಟನ್ ತಗೊಬಂದು ಮಾಡೋಕ್ಕಾಗಿಲ್ಲ. ಇನ್ನು ಏನು ಮಾಡೋಕ್ಕಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಊರಿಟ್ಬಿಟ್ಟಿದ್ದೆ. ಹಂಗೆ ನೀರೆಲ್ಲ ತೆಗೆದ್ಬಿಟ್ಟು ಮೊಳಕೆ ಬರಲಿ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಟಿದ್ದೆ. ಅದಂತೂ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಅದನ್ನು ನೋಡಿ ತುಂಬ ಖುಷಿ ಆಯಿತು. ಆವಾಗಲೂ ಮಧ್ಯಾಹ್ನ ಸಾಂಬಾರು ಮಾಡಿ ಇಡೋಣ ಅಂದ್ಕೊಂಡೆ, ಬೇಡ ಏನಾದರೂ ಸ್ನ್ಯಾಕ್ಸ್ ಥರ ಮಾಡೋಣ ಅಂದ್ಬಿಟ್ಟು ಇದು ಏನೋ ಕಡಲೆಬೇಳೆ, ಇದನ್ನು ನಾವು ಉರುಳಿ ಅಂತ ಹೇಳ್ತಾರೆ. ಉರುಳಿ ಅಲ್ಲ, ಇದು ಹುಸ್ಲಿ, ಕಡಲೆ ಹುಸ್ಲಿ ಈ ಥರ ಹೇಳ್ತಾರೆ. ದೇವರುಗಳಿಗೆ ಪ್ರಸಾದ ಎಲ್ಲ ಮಾಡ್ತಾರೆ, ಆ ಥರ ಟೈಮಲ್ಲೆಲ್ಲ ಕೊಡ್ತಾರೆ. ಅದಕ್ಕೆ ಕಾಯಿ ತುರಿ ಎಲ್ಲ ಹಾಕಿ ಮಾಡ್ತಾರೆ. ನಾನು ಜಸ್ಟ್ ಇಲ್ಲಿ ಈರುಳ್ಳಿ ಹಾಕಿ ಲೈಟಾಗಿ ಒಗ್ಗರಣೆ ಹಾಕ್ಕೊತಿದ್ದೀನಿ ಅಷ್ಟೇ. ಬೆಂದಿದೆ, ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗೇ ಬೆಂದ್ಕೊಂಡಿತ್ತು. ಆದರೆ ಈ ಉಸ್ಲಿನ ಅಂದರೆ ಮೊಳಕೆ ಬರೋಕ್ಕಿಂತ ಮುಂಚೆ ಮಾಡಿದಾಗ ಒಂಥರ ಟೇಸ್ಟ್ ಕೊಡುತ್ತೆ, ಮತ್ತು ಮೊಳಕೆ ಬಂದಮೇಲೆ ಒಂಥರ ಟೇಸ್ಟ್ ಕೊಡುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದೇ ಕಾಳು ಅಂತಲ್ಲ, ಹಲವಾರು ಕಾಳುಗಳು ಇವಾಗ ಹುರುಳಿ ಕಾಳು, ಹೆಸರು ಕಾಳು ಈ ಥರ ಕಾಳುಗಳನ್ನೆಲ್ಲನೂ ಈ ಥರ ನಾವು ಮೊಳಕೆ ಕಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ
ಡಯಟ್ ಮಾಡೋರಾಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರು ಮತ್ತು ಪ್ರೆಗ್ನೆಂಟ್ ಆಗಿರೋರು ಅವರೆಲ್ಲನೂ ತಿಂದರೆ ತುಂಬ ಚೆನ್ನಾಗಿ ಶಕ್ತಿನೂ ಬರುತ್ತೆ. ಅದೇ ಥರ ಬಾಣಂತಿರು ಹೌದು, ಎಲ್ಲ ಥರ ಕಾಳನ್ನು ಅವರು ತಿನ್ನಬೇಕು. ಅವಾಗೆ ಪೌಷ್ಟಿಕ ಆಹಾರ ದೇಹಕ್ಕೆ ಹೋಗಿ ದೇಹ ದೃಢವಾಗಿರೋಕ್ಕೆ ಮತ್ತು ಸ್ಟ್ರಾಂಗ್ ಆಗಿರೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಕರಿಬೇವು ಇರಲಿಲ್ಲ, ಸೊ ಆಯಿಲು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದೊಂದು ಚಿಕ್ಕ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಗೆ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡೆ. ಖಾರಕ್ಕೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದಿತ್ತು, ಒಣಮೆಣಸಿನ್ಕಾಯಿ ಇರಲಿಲ್ಲ, ಈ ಕಡೆ ಹಸಿಮೆಣಸಿನ್ಕಾಯಿ ಇರಲಿಲ್ಲ. ಸರಿ ಅಂತ ಹೇಳಿ ಸಾಂಬಾರು ಪುಡಿನ ಸ್ವಲ್ಪ ಹಾಕ್ಕೊಂಡೆ. ಇವಾಗಂತೂ ಕರಿಬೇವು ಕಾಲಾಗಿದೆ, ಒಣಮೆಣಸಿನ್ಕಾಯಿ ಇಲ್ಲ, ಎಂಥದ್ದು ಇಲ್ಲ, ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಲ್ವ, ಹಾಗಾಗಿ ಸಿಂಪಲಾಗಿ ಮಾಡೋ ಕಾರಣ ಮಾಡಿಕೊಂಡೆ. ಈ ಕಾಳಲ್ಲಿ ಏನಿತ್ತು ನೀರು, ಅದು ಸೂಪ್ ಥರ ಕುಡಿಬೋದು, ಅದು ತುಂಬ ಒಳ್ಳೆಯದು. ಅದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ, ಎಷ್ಟು ವಿಟಮಿನ್ಸ್ ಇರುತ್ತೆ ಅಂದರೆ ಅಷ್ಟಿರುತ್ತೆ, ತುಂಬ ಆರೋಗ್ಯಕರವಾದದ್ದು. ಹಾಗಾಗಿ ನಾನು ಅದನ್ನು ಒಂದು ಗ್ಲಾಸಲ್ಲಿ ಎತ್ತಿಟ್ಕೊಂಡೆ, ಅದನ್ನು ಕೂಡ ಆಮೇಲೆ ಕುಡಿಯೋಣ ಅಂತ ಹೇಳ್ಬಿಟ್ಟು. ಇವಾಗ ಒಗ್ಗರಣೆ ಎಲ್ಲ ಆದಮೇಲೆ ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಕಾಳೇನು ಬೇಯಿಸ್ಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. ಮಿಕ್ಸ್ ಮಾಡಿಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಇಳಿಸ್ಕೊಂಡಿದ್ದೀನಿ. ಆ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ನಾನು ಕ್ಯಾಮ್ರಾ ಆನ್ ಇದೆ ಅಂದ್ಕೊಂಡು ರೆಕಾರ್ಡ್ ಮಾಡಿದ್ದೀನಿ, ಬಟ್ ಆಮೇಲೆ ನೋಡ್ರೆ ಕ್ಯಾಮ್ರಾ ರೆಕಾರ್ಡೇ ಆಗಿಲ್ಲ. ಸೊ ಹಾಗಾಗಿ ಅದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೂಪ್ ಕೂಡ ಸ್ವಲ್ಪ ಕುಡಿದೆ, ಸ್ವಲ್ಪ ನಮ್ಮ ಮನೆಯವ್ರಿಗಂತ ಹೇಳಿ ಎತ್ತಿಟ್ಟಿದ್ದೆ. ಇದಾದಮೇಲೆ ಉಸ್ಲಿನ ನೋಡಿ ಈ ಥರ ಆಗಿದೆ, ಸಕ್ಕ ಟೇಸ್ಟಿಯಾಗಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಹೇಳಿದ್ದು ನಾನು. ಉಸ್ಲಿನ ನಾವು ಈ ಕಡಲೆಬೇಳೆ ಮೊಳಕೆ ಬಂದಮೇಲೆ ಬೇರೆ ಥರ ಟೇಸ್ಟ್ ಇರುತ್ತೆ, ಇದು ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ 1-2 ಕೈ ಹಿಡಿಯೋಷ್ಟು ಊರಾಕಿದ್ದು, ಬಟ್ ಅದು ನನಗೆ ಗೊತ್ತೇ ಆಗಲಿಲ್ಲ ಅಂದ್ಕೊಳ್ಳಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಕ್ಕೊಟ್ಟೆ, ನಾನು ಸ್ವಲ್ಪ ಟೇಸ್ಟ್ಗೆ ವಿಡಿಯೋ ಮುಂದೆ ಸ್ವಲ್ಪ ತಿಂದಿದ್ದೀನಿ. ಅದಾದಮೇಲೆ ಸಂಜೆ ಅಷ್ಟೊಂದು ಖಾಲಿನೇ ಆಗ್ಬಿಡ್ತು, ಈ ಕಡೆ ಹೋಗಿ ಆ ಕಡೆ ಬಂದು ತಿನ್ನೋದೇ ಆಗೋಯ್ತು. ಇದು ಗಾಡಿ ಇದಾಗಿತ್ತಲ್ಲ ಅದ್ರದ್ದು ಡೀಸೆಲ್ ಬಂತು. ಕೆಲಸ ಏನಾಗಿ ತ್ರಿಪುರ ಸುಂದರ ಅನ್ಕೊಬಿಟ್ಟಿದ್ದೆ ನಿಂಗೇನೇನೆ. ಏನು ಮೂತಿ ಹಂಗೈತೆ ನೋಡು. ತಿರ್ಗಾ ಫೋನ್ ಮಾಡಿದ್ರು ಒಬ್ರು, ವಿಡಿಯೋ ಕಾಲಲ್ಲಿ ಇಂಟರ್ವ್ಯೂ ಮಾಡ್ತೀನಿ ಅಂದರು. ನಾನು ಸರ್ ಐ ಆಮ್ ಬಿಸಿ, ಕ್ಯಾನ್ ಯು ಕಾಲ್ ಲೇಟರ್ ಅಂತ ಮೆಸೇಜ್ ಮಾಡಿದೆ. ಮೆಸೇಜ್ ಕೆಲಸ ನಿಂತ್ಬೇಕಾಗಿದ್ದ ಅವ್ರಿಗೆ ನಾನು ಕೆಲಸ ಕೊಡೋದು. ಅಮ್ಮ ಏನು ಇಷ್ಟು ಸ್ವಲ್ಪ ಇದೆ ನಿನ್ನ ಕೈ ಈಗಲೂ? ಹೋಗು, ಮಧ್ಯಾಹ್ನ ಲಂಚ್ಗೆ ಬಂದಿದ್ದಾರೆ, ತಿನ್ನಕ್ಕೆ ಮಾತ್ರ ಮನೆಗೆ ಬರ್ದು. 8ಗೆ ನೋಡೋಣ, 8ಗೆ ನಾನು ತಗೊಂಡು ಹೋಗೋಣ, ಏನು ಕೇಳ್ಕೊಬೇಡ. ನಿಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಏನೇನು ಇಲ್ಲ, ಏನು ಮಾಡೋದು? ಪಾಪ ಇಷ್ಟೊಂದಂಗೆ ಬಿಸಿಲೇ ಇರಲಿಲ್ಲ, ನೇನಿ ಬರೋಷ್ಟು ಬಿಸಿಲು ಬಂದಿದೆ. ಪಾಪ ಇಷ್ಟೊಂದಂಗೆ ಬಿಸಿಲೇ ಇರಲಿಲ್ಲ. ಇನ್ನೊಂದು ಹೌದು ಏನೋ ತೋರಿಸ್ತೀನಿ ರೀ ನಿಮಗೆ. ನಮ್ಮ ಮನೆಯವ್ರು ಇದರಲ್ಲಿ ಏನಿಟ್ಟಿದ್ದಾರೆ ಗೊತ್ತಾ? ಪಾಪ ಏನಿಟ್ಟಿದೆ ಇದರಲ್ಲಿ? ಏನಿಟ್ಟಿದೆಯಾ ಈ ಮಣ್ಣಲ್ಲಿ? ಕಡಲೆ. ಇವತ್ತು ನಾನು ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ನಲ್ಲ, ಕಡಲೆ ಉಸ್ಲಿ ಮತ್ತು ಕಡಲೆ ಪಲ್ಯನ ಏನೋ ಒಂದು ಹೇಳ್ಬೋದು. ಅದು ಮೊಳಕೆ ಬಂದಿತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ನೋಡಿ ಚಿಕ್ಕ ಪಾಟಲ್ಲಿ ಅದನ್ನು ಹಾಕಿಟ್ಟಿದ್ದಾರೆ. ಇದು ಗಿಡ ಆಗುತ್ತಂತೆ, ಗಿಡ ಮೊಳಕೆ ಬರೋದನ್ನು ತೋರಿಸ್ತೀನಿ ನಿಮಗೆ. ಮೊಳಕೆ ಬಂದಮೇಲೆ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಪಾಪ ಬರುತ್ತಾ? ಹೆಂಗೆ ಹಾಕಿದ್ದೀವಿ? ಕರೆಕ್ಟ್ ತಾನೇ ಹಾಕಿದ್ದೀವಿ. ಊರಿಕ್ಬಿಟ್ಟು ಮೊಳಕೆ ಬಂದಮೇಲೆ ಹಾಕಿದ್ರೆ ಆಮೇಲೆ ಇದರಲ್ಲಿ ಮೊಳಕೆ ಹೊಡೆಯುತ್ತೆ, ಚಿಗುರು ಹೊಡೆಯುತ್ತೆ. ಯಾರು ಹೇಳಿದ್ ನಿಂಗೆ ಕೆಟ್ಟೋಗುತ್ತೆ ಅಂತ? ಸುಮ್ಮನೆ ಇರು, ಚೆನ್ನಾಗಿ ಬರುತ್ತೆಯಾ? ಇಲ್ಲ, ಇಷ್ಟು ತನಕ ಬಿಸಿಲೇ ಇರಲಿಲ್ಲ. ಇವಾಗ ನೋಡ್ರಿ ಎಷ್ಟು ಬಿಸಿಲು ಬಂದಿದೆ. ನಮ್ಮ ಮನೇಲಿ ಬರ್ತಾನೆ ಬಿಸಿಲು ಕರ್ಕೊಂಡು ಬಂದುಬಿಟ್ಟಿದ್ರು ಹಂಗೆ ಮನೆಗೆ. ಹೌದು, ಸೂರ್ಯ. ಭಾಸ್ಕರ್ ಅಂದರೆ ಸೂರ್ಯ ಅಲ್ಲ ಪಾಪ. ಓಪನ್ ದಿ ಡೋರ್. ಮಕ್ಕ ತೊಳೆದ ಬ್ರಿಕೇಜ್ ತೊಳೆದ ಮೊತ್ತ ತೊಳಿದ್ದೀವಿ ಆಮೇಲೆ ಸಂಜೆ.
ತೊಳ್ಕೊಂಡು ಎದ್ದು ಬಿಡ್ತದ ಆಯ್ತು ನಡಿ ಆ ಕಡೆ. ಇನ್ನೇನು ಮಾಡ್ತೇವೆ ಮಕ್ಕ ಕೈ ಕಾಲೆಲ್ಲ ತೊಳಿತಾರೆ ಅವಾಗ 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 ತೊಳೆದ್ರೆ ಏನಕ್ಕೆ ಹಾಕ್ಬೇಕು? ಕೆಲಸ ಮಾಡೋರು ಯಾವಾಗ ತೊಳೆದ್ರು ಅಷ್ಟೇ. ನಾನು ಕೆಲಸ ಹುಡುಕ್ತಾ ಇದ್ದೀನಿ. ಟಿವಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ. ಟಿವಿ ನಿದ್ದೆ ಅನ್ಕೊಂಡಿದ್ದಿ ಅಂದರೆ ಒರೇ ಅಡಿ. ಸರಿನಾ? ಎದ್ದು ಫಸ್ಟ್ ಕೆಲ್ಸ್ಕೊಂಡು ಮಾನವಾಗಿ ದುಡ್ಡು ಬಂದು ಮಲ್ಕೊಳ್ಳೋದು. ಆಮೇಲೆ ಶಿವ ಹೆಂಗೆ ನನ್ನ ಹತ್ರ ಕಾಸಿಲ್ಲ ಅನ್ನೋದು. ನೋಡಿ ಕತ್ಲಲ್ಲಿ ಎಷ್ಟು ಚೆನ್ನಾಗಿದೆಯಾ ಸೂರ್ಯನ, ಅದಕ್ಕೆ ಕತ್ಲಲ್ಲೂ ಮಿಂಚ್ತಾನೆ ನನ್ನ ಕಣ್ಣು. ಹಾಯ್, ಎಷ್ಟು ಜನ ಬೆಳಗೊಂಡ್ಬಿಟ್ಟು ಹಾಯ್ ಹಲೋ ನಮಸ್ಕಾರ ಅಂದ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಬಾಯ್. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಮಾಡ್ತಾರೆ ಅವ್ರು. ನಡಿ ಹೊಟ್ಟೆ ನಡಿ ಊಟ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡಿ. ಈಸಿ ಹೋಗ್ಲಿರಪ್ಪ, ನೀವು ಬರೋಷ್ಟಕ್ಕೆ ಹೋಗಿದ್ದದು. ವಿಸಿಲ್ ಬಂತಲ್ಲ, ಬಂದ ಮೇಲೆ ಒಂದೆರಡು ನಿಮಿಷ ಬಿಡ್ಬೇಕು, ಯಾಕಂದ್ರೆ ಅದ್ರಾಗಿರೋ ಪ್ರೆಷರ್ ಎಲ್ಲ ರಿಲೀಸ್ ಆಗಬೇಕು. ಆಯ್ತಾ? ಎಣ್ಣೆ ಹಾಕಿದ್ರೆ ತಲೆಗೆ ಎಣ್ಣೆ ಹಾಕಿದಾರೆ ನಮ್ಮ ಹಸ್ಬೆಂಡ್. ಚೆನ್ನಾಗಿಲ್ವಾ? ನೀನು ತಲೆಗೆ ಎಣ್ಣೆ ಹಾಕಿದ್ರು ಅಷ್ಟೇ, ನೀನು ತಲೆಯಲ್ಲಿ ಏನೂ ಇಲ್ಲ. ನಡಿ ಆ ಕಡೆ. ಪ್ರಾಸೆಸ್ ಸರಿಯಾಗಿ ಬಂದಿಲ್ಲ. ಅಯ್ಯೋ ಬರ ನಿಂಗೆ ನಡಿ. ಅರೆ ಇಲ್ಲಿ ತನಕ ಯಾರು ವೀಡಿಯೋಸ್ನ ನೋಡಿದ್ರು ಕಾಲ್ ಬರ್ತಿತ್ತು ನೋಡಿ, ಇಂಟರ್ವ್ಯೂ ಕಾಲ್ ಇದು. ಇರ್ರಿ ಇಂಟರ್ವ್ಯೂ ಮುಗಿಸ್ಕೊ ಬರ್ತೀನಿ. ಅವ್ರು ಬರೋಕ್ಕೂ 5 ನಿಮಿಷ ಮುಂಚೆ ನಂಗೆ ಹೇಳಿದರು, ಅಂದರೆ ಅನ್ನ ಮಾಡು ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸಾಂಬಾರಿತ್ತು ಬೆಳಗ್ಗೆ ಮಾಡಿದ್ದು, ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಅನ್ನ ಮಾಡಿದೆ. ಇಸಿಲ್ ಬಂದಿತ್ತು. ಇಸಿಲ್ ಪ್ರೆಷರೆಲ್ಲ ರಿಲೀಸ್ ಆಗೋವರೆಗೂ ಕೂಡ ಕುತ್ಕೊಂಡು ಹಾಗೆ ಇಬ್ಬರು ಮಾತಾಡಿಕೊಂಡು ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ವಿ. ಅದರಲ್ಲಿ ಬರೀ ವೈಲ್ಡ್ ಅನಿಮಲ್ಸು, ಅಮೆಝಾನ್ ಫಾರೆಸ್ಟಲ್ಲಿರುವಂಥ ಅನಿಮಲ್ಸು, ಇದ್ರ ಬಗ್ಗೆನೇ ವೀಡಿಯೋಸ್ ನೋಡ್ಕೊಂಡು ಇಬ್ಬರು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಂಡಿಯಲ್ಲಿ ಹಿಡಿದ್ರೆ ಕೈ ಮುಂದೆಗಡೆ ಹೆಂಗಿರೋದ ಅದ್ರಲ್ಲಿ ಹಿಡ್ಕೊಂಡ್ರೆ ಒಂದು ಬೆಲ್ಲೆ ಕಟ್ಟಾಗ್ಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಚಿಕ್ಕ ಚಿಕ್ಕದು ನೋಡಿದೆ ಬಂದೆ ನಾನು. ಅದೇ ವಿಲೇಜ್ ಕುಕಿಂಗ್ ಚಾನಲ್ ಇಲ್ಲ, ಅವ್ರು ಅಡುಗೆ ಮಾಡಿದ್ರೆ ನೋಡಿ, ಅದು ಇಷ್ಟು ತಪ್ಪ ಇತ್ತು. ನಾವು ಹಂಗೆ ನೋಡಿದ್ವಿ. ಇದು ನೋಡಿದ್ದು ಅದನ್ನ ನೋಡಪ್ಪ ಕಣ್ಣುಗಳು ಹಂಗೆ ಈಚೆನೆ ಇರುತ್ತೆ ಅದಕ್ಕೆ. ಹೌದಾ? ಆ ಕಣ್ಣು ತಿನ್ಬೋದಾ? ಅದು ಕಾಣಿಸ್ತೈತೆ ಎಲ್ಲ ಕಣ್ಣು ಅಂತ. ಬೇರೆನೂ ಬರುತ್ತೆ, ಅದಕ್ಕೆಲ್ಲ ಕಾಸು ಕೊಡ್ಬೇಕು. ಹಾಗೆ ಮತ್ತು ಒಂದಷ್ಟು ಇದು ನಾನ್ ವೆಜಿಟೇರಿಯನ್ನು ಫುಡ್ಸ್ ಎಲ್ಲ ಮಾಡ್ತಾರಲ್ಲ, ರೆಸಿಪೀಸು, ಆ ಥರದ್ದು ಯೂಟ್ಯೂಬಲ್ಲಿ ನೋಡಿಕೊಂಡು ಟಿ ವಿಯಲ್ಲೇ ಹಂಗೆ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ. ಅದಾದಮೇಲೆ ಕಳ್ಳೆ ಉಸಿರಿ ಮಾಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಟ್ಟೆ. ನೋಡಿ ತಿಂದು ಅವರು ಟೇಸ್ಟ್ ಕೂಡ ಹೇಳಿದ್ರು. ಅದಾದಮೇಲೆ ಹಾಗೆ ಊಟ ಮಾಡಿಬಿಟ್ಟು ಅವರು ಕೂಡ ಹೊರಟ್ರು ಕೆಲಸಕ್ಕೆ. ಬನ್ನಿ ನಾವು ಡ್ರೈವ್ ಮಾಡೋಣ. ಆಟೋ ಹೆಂಗೆ ತೋರಿಸೋದು ಪಾಪ ಕೀಯನೇನು ಆನ ಇಲ್ಲ ತಾನೇರಾ? ಕುತ್ಕೊಳ್ಳೋ ಪಾಪ, ನಾನು ಓಡಿಸ್ತೀನಿ. ಸಾಕು ಬಾ, ಉಜ್ಜಿದಪ್ಪ ಅವು ಕಲರ್ ಹೋಗಿಲ್ಲ. ಇಳಿಬೇಕಾ? ಬಂತು ಇಂದ್ರು ಪಾಪ, ಹಂಗೆ ಫೋನ್ ಮಾಡಿಬಿಟ್ಟು ಬಾಡಿಗೆ ಹೇಳ್ಬಿಟ್ರು, ಹಂಗೆ ಹೋಗ್ತಾ ಇದ್ದಾರೆ. ಸೊ ಸ್ಯಾಡ್. ನೀರು ಬೇಕಾ? ಬಿಸಿ ಆಗ್ಬಿಟ್ಟೈತೆ, ಕುಡಿತ್ಕೊಬತ್ತೀನಿ. ಮತ್ತೆ ಅದನ್ನೇ ಕುಡಿದ್ಯಾ? ಏಯ್ ಅದರ ಬೇಕ್ರಿ ಇಟ್ಕೊಂಡು ಕುಡಿ. ಬಾಯ್ ಟಾಟಾ. ತಾತಂದೇ ಆಗಿರ್ಬೇಕಾ? ಯಾರ್ದೋ ಒಂದು ಬೇಕ್ರಿ ಹೋಗು, ಆಟೋದವರು ಕೊಡ್ತಾರೆ. ಸರಿ ಬಾಯ್. ಅವರು ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ಬಿಟ್ಟು ಹಾಗೆ ಊಟ ಮಾಡಿ ಹೋಗೋಷ್ಟರಲ್ಲಿ ಐ ಥಿಂಕ್ ಸುಮಾರು ಒಂದು 2 ಗಂಟೆ 2:15 ಆ ಥರ ಟೈಮ್ ಆಗಿತ್ತು. ಅವ್ರು ಹೋದ್ಮೇಲೆ ಮತ್ತೆ ನಾನು ಒಳಗೆ ಹೋದರೆ ಮತ್ತೆ ಹೊರಗಡೆ ಬರೋದಿಲ್ಲ. ಒಳಗಡೆ ಅದು ಇದು ಎಡಿಟಿಂಗ್ ವರ್ಕು ಮತ್ತು ಮನೆ ಕೆಲಸ ಮಾಡ್ಕೊಂಡು ಒಳಗೇ ಇದ್ಬಿಡ್ತೀನಿ. ಹಾಗಾಗಿ ಹೆಂಗಿದ್ರು ಹೊರಗಡೆ ಬಂದಿದೆ ಅಂತ ಹೇಳ್ಬಿಟ್ಟು ಹೂ ಕಿತ್ಕೊಂಡು ಹೋಗೋಣ ಅಂದ್ಕೊಂಡು ಕೀಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಮೊಗ್ಗುಗಳೇ ಇರೋದು. ಸಂಜೆ ಟೈಮ್ ಕಿತ್ಕೊತಾರೆ ಸುಮಾರು ಜನ ಇಲ್ಲೂ ಕೂಡ. ಮತ್ತು ಸಂಜೆ ಟೈಮು ಕಿತ್ಕೊಂಡು ಬೆಳಗ್ಗೆ ಇಟ್ಟಾಗ ಬೆಳಗ್ಗೆ ಎದ್ದು ನೋಡ್ರಿ ಎಷ್ಟು ಚೆನ್ನಾಗಿ ಅರಳಿರುತ್ತೆ ಅಂದರೆ, ನನಗಿದ್ದು ಏನು ಇಷ್ಟ ಅಂತಂದರೆ ಇದನ್ನ ತೊಗೊಂಡೋಗಿ ಕೀಳ್ತಿರ್ತೀವಲ್ಲ, ಹಾಗೆ ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಟರೆ
ದೇವ್ರ ಫೋಟೋಗೆ ಸಂಜೆ ಟೈಮ್ ಇಟ್ಟಾಗ ಬೆಳಗ್ಗೆ ಎದ್ದು ನೋಡ್ರೆ ಹೂವು ಹರಳಿರುತ್ತೆ ದೇವ್ರ ಫೋಟೋದಲ್ಲೇ. ಅದು ನೋಡಿದಾಗ ದೇವರೇ ನಮ್ಗೆ ವರ ಕೊಟ್ಟಿದ್ದಾರೇನೋ ಅಂತ ಅನಿಸ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಂಗೆ ತುಂಬ ಇಷ್ಟ. ಇದು ಹೇಗೆ ಅರಳಿದೆ ಅಂತ ಹೇಳ್ಬಿಟ್ಟು ನಾಳೆನೇ ವಿಡಿಯೋದಲ್ಲಿ ನೋಡಿ ತೋರಿಸ್ತೀನಿ ನಿಮಗೂ ಕೂಡ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ. ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ಸಪೋರ್ಟ್ ಮಾಡ್ತಾಯಿರಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.